ಅದನ್ನ ಇನ್ನೊಂದೇನಂದ್ರೆ ಈ ಗಡಿ ಭಾಗ ಈ ಕಾಸರಗೋಡು ಭಾಗದಲ್ಲೆಲ್ಲ ಕನ್ನಡ ಶಾಲೆಗಳು ಮೊದಲು ಇದ್ದದಲ್ಲಿ ಈಗ ಸಿಕ್ಕಾಪಟ್ಟೆ ಅಲ್ಲಿ ಮಲಯಾಳಂ ಟೀಚರ್ಗಳೆಲ್ಲ ಒಂದು ತುಂಬಾ ಇದಾಗ್ತಿದೆ. ಈ ಗಡಿ ಇಲಾಖೆ ಏನಾದ್ರು ನಿಮ್ಮ ಕನ್ನಡ ಇಲ್ಲ, ಖಂಡಿತ ನೀವು ಹೇಳಿದ್ದು. ನಾನು ಮೊದಲು ತಮಗೆ ಹೇಳ್ತೀನಿ, ಕೈಯಾರ ಕಿಣ್ಣಣ್ಣರವರು ನಾನು ಬರ್ತಾ ಇದ್ದೆ. ನಾನು ಸುಮಾರು 15 ವರ್ಷ ಅವ್ರು ಬದುಕಿರುವ ಅವ್ರ ಮನೆಗೆ ಬಂದಿದ್ದೀನಿ. ಪೆರಡಾಲ ಬದಿ ಎಡಕಾಲ ಬಂದಿದ್ದೀನಿ ನಾನು ಪ್ರತಿ ಸಾರಿನೂ. ಭಾಳ ಅವರ ಮಹಾಬಲ ಭಂಡಾರಿ ಅವರೆಲ್ಲ ಬಹಳ ಅದ್ಭುತವಾಗಿ ಹೋರಾಟ ಮಾಡಿದಂಥ ಮಹಾ ವ್ಯಕ್ತಿಗಳು. ಇವತ್ತು ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀವಿ, ಕಾಸರಗೋಡು ಮತ್ತು ಇದು ಕೇರಳದಲ್ಲಿದೆ, ತಮಿಳುನಾಡಿನಲ್ಲಿ ಹೊಸೂರು ಮತ್ತು ತಾಳ್ವಾಡಿ ಇದೆ, ಇದರಲ್ಲಿ ಅಕ್ಕಲಕೋಟೆ ಸೊಲ್ಲಾಪುರ ಇದೆ, ಮಹಾರಾಷ್ಟ್ರ ಇದೆ. ನಿಮ್ಗೆ ಹೇಳೋದಾದರೆ ಕನ್ನಡ ಶಾಲೆಗಳನ್ನು ಕಡ್ಡಾಯವಾಗಿ ಮುಚ್ಚುತ್ತಾ ಇದ್ದಾರೆ. ಕನ್ನಡ ಶಾಲೆಗಳನ್ನು ಮುಚ್ಚಿ ಸಂಪೂರ್ಣ ಮಲಯಾಳಿಗಳ ದರ್ಬಾರನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾನು ವಿರೋಧ ಮಾಡಿದ್ದೀವಿ. ಇದನ್ನು ನಾವು 26ರ ಚಳುವಳಿಯಲ್ಲಿ ಕಾಸರಗೋಡಿನಲ್ಲಿ ಕನ್ನಡಿಗರು ಉಳಿಸಿ, ಕನ್ನಡ ಉಳಿಸಿ ಅಂತೇಳಿ ಇದನ್ನು ನಾವು ಈ ಬೇಡಿಕೆಯನ್ನು ಸೇರಿಸ್ತೀವಿ. ಇದು ನಿಜಕ್ಕೂ ಬಹಳ ಅದು ಗಂಭೀರವಾದಂಥ ವಿಚಾರ. ಈ ಬಗ್ಗೆ ನಾನು ಬಹಳ ಮೊದಲಿಂದಲೂ ನನಗೆ ಕಾಸರಗೋಡಿನ ಬಗ್ಗೆ ಬಹಳ ಕಳಕಳಿ ಇದೆ. ಮೊದಲಿಂದ ನಾನು ಮಾತನಾಡ್ತಾ ಇದ್ದೀನಿ. ಈಗ ಅದು ಕಾಸರಗೋಡಿನಲ್ಲಿ ಮಲಯಾಳಿಗಳ ಪ್ರಾಬಲ್ಯ, ಮಂಗಳೂರೇ ಮಲಯಾಳಿಗಳ ಕೈಲಿ ಹೋಗಂಗೆ ಕಾಣ್ತದೆ. ಮಂಗಳೂರು ಪರಿಸ್ಥಿತಿ ನೋಡಿದ್ರೆ ಇದೇ ಮಲಯಾಳಿಗಳ ಕೈಲಿದೆ ಅಂದಾಗಿದೆ. ನಾವು ಇದೆಲ್ಲ ಬೇಕಾಗಿಲ್ಲ. ಇವು ನಮ್ಮ ರಾಜ್ಯದಲ್ಲಿ ಇವರು ಕನ್ನಡ, ಕರ್ನಾಟಕ, ಗಡಿನಾಡು ವರ್ಣ ಯಾರಿಗೂ ಬೇಕಾಗಿಲ್ಲ. ಇದ್ರ ಬಗ್ಗೆ ಸಮಗ್ರ ಚರ್ಚೆ ನಡೆಯಿಲ್ಲ. ತಮ್ಗೆ ಹೇಳ್ತೀನಿ, ರಾಜ್ಯಪಾಲರ ಭಾಷಣ ನಾನಿದ್ದಾಗ ಖುರ್ಷಿದ್ ಆಲಂ ಖಾನ್ ರಾಜ್ಯಪಾಲರು ನೀವು ಕನ್ನಡದಲ್ಲಿ ಮಾತನಾಡಬೇಕು ಅಂತ ಗಲಾಟೆ ಮಾಡಿದಾಗ ಭಾಷಣ ಮಾಡೋಕ್ಕಾಗಲಿಲ್ಲ. ಅವರು ಗದ್ದಲ ತಡೆಯೋಕ್ಕಾಗದೆ ಹೊರಗೊಟ್ಟೋದ್ರು. ಈಗ 3 ವರ್ಷದಿಂದ ಈಗಿನ ಗವರ್ನರ್ ಅವರು ಹಿಂದಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಒಬ್ರು ಯಾರು ಕೇಳಲಿಲ್ಲ. ನೀವು ಯಾಕೆ ಹಿಂದಿಲಿ ಮಾತನಾಡ್ತೀರಿ ಏನು ಅಂತ ಒಬ್ಬರು ಕೇಳಲಿಲ್ಲ. ಪರಿಸ್ಥಿತಿ ಇವಾಗ ಅತ್ಯಂತ ಗಂಭೀರವಾಗಿದೆ. ನಾನು ಒಂದು ಹಂತದಲ್ಲಿ ಗವರ್ನರ್ ಒಂದು ಸಮಾರಂಭದಲ್ಲಿ ಸೇರಿದ್ದು. ನಾನು ರಾಜ್ಯಪಾಲರಿಗೆ ಮಾತನಾಡುವಾಗ ನನ್ನ ಭಾಷಣದಲ್ಲಿ ಹೇಳಿದೆ. ಅವರು ಅದನ್ನು ಇನ್ನೊಬ್ಬರು ಪಕ್ಕದಲ್ಲಿ ಕೂತಿದ್ರು, BD ಜತ್ತಿ ಅವ್ರ ಮಗ, ಅವರು ನನ್ನ ಭಾಷಣ ಹೇಳ್ತಾ ಇದ್ರು. ನಾನು ಹೇಳಿದೆ, ರಾಜ್ಯಪಾಲರಿಗೆ ನಿಮ್ಮ ಬಗ್ಗೆ ಭಾಳ ಗೌರವ ಇದೆ. ನೀವು ಕೇರಳ ಥರ, ತಮಿಳುನಾಡು ಥರ, ಮಹಾರಾಷ್ಟ್ರ ಥರ ಏನಿಲ್ಲ, ಸ್ವಲ್ಪ ಸೌಜನ್ಯವಾಗಿದ್ದೀರಿ. ನಮಗೆ ಬೇಕಾಗಿರೋದು ಏನು ಅಂತಂದರೆ, ನೀವು 3 ಸಾರಿನೂ ಹಿಂದಿಲಿ ಇದು ಮಾಡಿದ್ದೀರಿ. ನಿಮ್ಗೆ 6 ತಿಂಗಳು ಸಾಕಿಲ್ಲೊಬ್ಬ ಕನ್ನಡ ಪಂಡಿತ ಇಟ್ಕೊಂಡು ನೀವು 4 ತಪ್ಪಾದ್ರೂ ಚಿಂತೆ ಅಲ್ಲ, ಅದಕ್ಕೊಂದು ಆದರ್ಶ ಇರುತ್ತೆ, ಮಾತಾಡಬೇಕು ಅಂತ ನಾನು ಅವ್ರಿಗೆ ಹೇಳಿದೆ. ಆದರೂ ಅವರೇನು ಪ್ರಯತ್ನ ಮಾಡ್ತೀವಿ ಅಂತ ಪಾಪ ಹೇಳಿದ್ರು. ಈ ಥರ ಭಾಳ ಇದೆ. ಅದೊಂದೇ ಅಲ್ಲ, ಕನ್ನಡಿಗರಿಗೆ ಉದ್ಯೋಗಗಳು ನಿಮ್ಗೆ ಹೇಳ್ತೀನಿ. ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಲ್ಲ ಅಂತಂದರೆ ಪರಿಸ್ಥಿತಿ ಏನು? ಕನ್ನಡಿಗರಿಗೆ ಉದ್ಯೋಗ ಕಡ್ಡಾಯ ಅಂತೇಳಿ ಕಾನೂನು ಮಾಡಬೇಕು ಅಂತೇಳಿ ಕಾನೂನು ಸಚಿವ ಸಂಪುಟದಲ್ಲಿ ಪಾಸ್ ಮಾಡಿ ಇನ್ನೇನೋ ಶಾಸನಸಭೆಗೆ ಬರೋ ಅಷ್ಟೊತ್ತಿಗೆ ಬೇರೆ IT BT ಅವರ ಒತ್ತಡಕ್ಕೆ ಮಣಿದು ಅದನ್ನು ಹಿಂತಗೊಂಡ್ರು. ಮತ್ತು ಸರೋಜಿನಿ ಮಹಿಷಿ ವರದಿ ಅದು ಮೂಲೆ ಗುಂಪಾಗಿ ಬಿದ್ದೋಗಿದೆ. ಕನ್ನಡ ನಾಮಫಲಕಗಳು ಕಡ್ಡಾಯವಾಗಿ ಹೇಳಿದ್ದಾರೆ ಮಾಡಬೇಕು ಅಂತೇಳಿ, ಅದನ್ನು